ಹಲೋ ಗೈಸ್, ನಾವು ಹೋದ ವಿಡಿಯೋದಲ್ಲಿ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ನಾವು ಸ್ಟ್ರಿಂಗ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಮಗೆ ಸ್ಟ್ರಿಂಗ್ಸ್ ಯಾಕೆ ಬೇಕು ಅಂತ ಫಸ್ಟು ಗೊತ್ತಿರಬೇಕು. ಮೀನ್ಸ್ ನಾವು ಒಂದು ವರ್ಡ್ ಇತ್ತು ಅಂದರೆ ನಾವು ಏನು ಮಾಡ್ತಿದ್ವಿ, ಒಂದು ಕ್ಯಾರೆಕ್ಟರ್ ಅಂತ ಒಂದು ಡಾಟಾ ಟೈಪ್ ತಗೊಂಡು ಕ್ಯಾರೆಕ್ಟರಲ್ಲಿ ಸಿಂಗಲ್ ಯುನೈಟೆಡ್ ಕಾಮದಲ್ಲಿ ಸ್ಟ್ರಿಂಗ್ಸ್ನ ಬರಿತಾ ಒಂದು ವರ್ಡ್ನ ಬರಿತಿದ್ವಿ. ಇದನ್ನ ಪ್ರಿಂಟ್ ಮಾಡ್ತಿದ್ವಿ ನಮಗೆ ಬೇಕು ಅಂದರೆ. %c, ನೇಮ್ ಕೊಟ್ಟು ಪ್ರಿಂಟ್ ಮಾಡ್ತಿದ್ವಿ. ನನಗೆ ಈಗ ಡಬ್ಲ್ಯೂ ಬೇಡ, ನನಗೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ಬೇಕು. ಆವಾಗ ಏನು ಮಾಡ್ತೀರಾ, ಇದನ್ನು ರನ್ ಮಾಡಿದರೆ ಬರೀ ಫಸ್ಟ್ನೇದಷ್ಟೇ ಬರುತ್ತೆ. ಮೀನ್ಸ್ ಲಾಸ್ಟ್ ಒನ್ ಎ ಮಾತ್ರ ಬರುತ್ತೆ. ನನಗೆ ಫುಲ್ ICC ಅನ್ನೋದು ಬೇಕು. ಈಗ ನಾವು ಅರೇ ಬಗ್ಗೆ ತಿಳ್ಕೊಂಡಿದ್ವಿ. ಅರೇ ಅಂದರೆ ಏನು, ಒಂದು ಇಂಟಿಜರ್ ಡಾಟಾ ಟೈಪ್ ತಗೊಂಡು ಅದರಲ್ಲಿ ಒಂದು ಸಿಂಗಲ್ ಡೈಮೆನ್ಷನಲ್ ಅರೇ ಅಂದರೆ ಇದರಲ್ಲಿ ಅರೇ ಸೈಜ್ ಹಾಕಿ 30 ಬೇಡ, ನಾನು 5 ಅಷ್ಟೇ ತೊಗೊತೀನಿ. ಇದರಲ್ಲಿ ನಾವು ನಂಬರ್ ಹಾಕ್ತಿದ್ವಿ, ಹೌದಾ? ಮೀನ್ಸ್ ಅದೇ ಥರ ನಾವು ಕ್ಯಾರೆಕ್ಟರ್ನ ಹಾಕ್ಬೋದು. ಅದಕ್ಕೆ ನಾವು ಸ್ಟ್ರಿಂಗ್ ಅಂತ ಕರಿತೀವಿ. ಇಂಟ್ ತೆಗೆದು ನಾವು ಕ್ಯಾರೆಕ್ಟರ್ ಒಂದು ಡಾಟಾ ಟೈಪ್ ತಗೊಂಡು ಒಂದು ವೇರಿಯಬಲ್ ತಗೊಂಡು ಅದರಲ್ಲಿ ಸಿಂಗಲ್ ಅರೇ ಸೈಜ್ ಕೊಡಬೇಕು. 5 ಕೊಡ್ತೀನಿ ಸಾಕು ನನಗೆ. ನಾವು ಈಗ ಸಿಂಗಲ್ ಯುನೈಟೆಡ್ ಕಾಮದಲ್ಲಿ ಕೊಡಬೇಕು. I, C, A. ಈಗ ನಾವು ಸ್ಟ್ರಿಂಗ್ಸಿಗೆ ಇರೋ ಫಾರ್ಮ್ಯಾಟ್ ಸ್ಪೆಸಿಫೈಯರು %s ಅಂತ ನಾವೀಗ ಪ್ರಿಂಟ್ ಮಾಡ್ತಾ ಹೋಗೋಣ. ನಾವು ಹೇಗೆ ಇಂಟಿಜರ್ಗೆ %d ಹಾಕ್ತಿದ್ವಲ್ಲ, ಹಾಗೆ ನಾವು ಸ್ಟ್ರಿಂಗ್ಸ್ಗೆ %s ಅಂತ ಹಾಕ್ತೀವಿ. ಈಗ ರನ್ ಮಾಡೋಣ. ನೋಡಿ, ಆಗಲೇ ಬರೀ ಒಂದು ವರ್ಡ್ ಬಂದಿತ್ತು. ಈಗ ನಾವು ಇದನ್ನೆಲ್ಲ ಮಾಡಿದಾದ್ಮೇಲೆ ಫುಲ್ ICC ಅಂತ ಬಂದಿದೆ. ಈಗ ಇದನ್ನೆಲ್ಲ ಸಿಂಗಲ್ ಯುನೈಟೆಡ್ ಕಾಮದಲ್ಲಿ ಕೊಟ್ಟಿದ್ವಲ್ಲ, ಇದನ್ನ ನಾವು ಈ ಥರನೂ ಡಿಕ್ಲೇರ್ ಮಾಡ್ಕೋಬೋದು. ಈಗ ಅದೇ ಸೇಮ್ ವರ್ಕ್ ಆಗುತ್ತೆ ನೋಡಿ. ಎರಡದು ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ವರ್ಕ್ ಆಗುತ್ತೆ. ಇದನ್ನು ಕೊಡೋ ನೆಸೆಸರಿ ಇರಲ್ಲ, ಒಂದು ವರ್ಕ್ ಆಗುತ್ತೆ. ಈ 3 ಥರನೂ ಡಿಕ್ಲೇರ್ ಮಾಡ್ಕೋಬೋದು ನಾವು. ಆಮೇಲೆ ಈ ಸ್ಟ್ರಿಂಗ್ಸು \n ಇಂದ ಎಂಡ್ ಆಗಿರುತ್ತೆ. ಅದಕ್ಕೆ ನಾವು ನಲ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಮೀನ್ಸ್ ಸ್ಟ್ರಿಂಗ್ಸ್ ಅಂದರೆ ಸ್ಟ್ರಿಂಗ್ಸ್ ಆರ್ ನಥಿಂಗ್ ಬಟ್ ಎ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ಟರ್ಮಿನೇಟೆಡ್ ಬೈ ಎ ನಲ್ ಕ್ಯಾರೆಕ್ಟರ್, ಅಂದರೆ \0 ಅಂತ ಅರ್ಥ. ಈಗ ನಾವು ಸ್ಟ್ರಿಂಗ್ಸ್ನ ರೈಟ್ ಮಾಡ್ಬೋದು ಅಂತ ನೋಡೋಣ. ಈಗ ಇದು ಪ್ರಿಂಟ್ ಆಗಿರಲಿ. ICCA ರೈಟ್ I am ಸ್ಟಡಿಂಗ್ ಇನ್ ICCA ಅಂತ ಒಂದು ಸ್ಟ್ರಿಂಗ್ ಕೊಡೋಣ. ನಾವು ಇದನ್ನ ಪ್ರಿಂಟ್ ಮಾಡೋಣ. ಈಗ ಇದನ್ನ ಕ್ಲಿಯರ್ ಮಾಡೋಣ. ಸೇಲೆಸ್ ನೋಡಿ, ಕರೆಕ್ಟಾಗಿ I am ಸ್ಟಡಿಂಗ್ ಇನ್ ICCA ಅಂತ ಬಂದಿದೆ. ರೈಟ್ ಮಾಡೋಕ್ಕೆ ಇನ್ನೂ ಒಂದು ಫಂಕ್ಷನ್ ಇದೆ, ಅದು ಪುಟ್ಸ್ ಅಂತ. ಇದನ್ನ
ಕಮೆಂಟ್ ಮಾಡ್ಕೊಂಬಿಡೋಣ. ಈಗ ಪುಟ್ಸ್ ಅಂತ ಹಾಕೊಂಡು ಪುಟ್ಸ್ ಆಗಿ ಪ್ಯಾರಾಮೀಟರ್ನ ನಾವು ಏನು ಅರೇ ಕೊಟ್ಟಿರ್ತೀವಲ್ಲ ಅದನ್ನು ಸ್ಟ್ರಿಂಗ್ಗೆ ನೇಮ್ ಮಾಡಿಕೊಟ್ಟಿರ್ತೀವಲ್ಲ ಅದು ಅಷ್ಟೇ ತಗೊಳುತ್ತೆ. ಈಗ ನಾವು ಇದನ್ನ ಪ್ರಿಂಟ್ ಮಾಡೋಣ, ಏನಂತ ಬರುತ್ತೆ ನೋಡೋಣ. ನಿಮ್ಮಲ್ಲಿ ಏನಿದೆ ಐ ಆಮ್ ಸ್ಟಡಿಂಗ್ ಇನ್ ICC ಅದೇ ಪ್ರಿಂಟ್ ಆಗಿ ಬಂತು. ಪ್ರಿಂಟ್ ಎಫಲ್ಲೂ ನಾವೇನಿತ್ತು ಅದೇ ಪ್ರಿಂಟ್ ಆಯಿತು. ಈಗ ಎರಡು ಸೇಮ್ ವರ್ಕ್ ಆಗುತ್ತೆ ಅಂದರೆ ನಮಗೆ ಪುಟ್ಸ್ ಅದಕ್ಕೆ ಬೇಕು, ಎರಡು ಸುಮ್ಮನೆ ಅಂತೂ ಕೊಟ್ಟಿರಲ್ವ. ಏಕೆಂದರೆ ಪುಟ್ಸು ನ್ಯೂ ಲೈನು ಅದಟ್ಟಿಗೆ ಅದೇ ಆಟೋಮೆಟಿಕ್ ಹೋಗಿ ತೊಗೊಳುತ್ತೆ. ಈಗ ಎಕ್ಸಾಂಪಲ್ ನಾವು ನೆಕ್ಸ್ಟ್ ಮತ್ತೆ ಪ್ರಿಂಟ್ ಆಫ್ ಹಾಕಿ ಏನಾದರೂ ಬರೋಣ. ICC ಅಂತ ಹಾಕೋಣ. ಈಗ ಮತ್ತೆ ಕೋಡ್ನ ರನ್ ಮಾಡೋಣ. ನೋಡಿ, ಈಗ ಪುಟ್ಸ್ ನೇಮ್ ಐ ಆಮ್ ಸ್ಟಡಿಂಗ್ ಇನ್ ICC ಆದಮೇಲೆ ಬ್ಯಾಕ್‌ಸ್ಲ್ಯಾಶನ್ನು ಆಟೋಮೆಟಿಕ್ ತಗೊಂಡು ICC ಅನ್ನೋದನ್ನ ಪ್ರಿಂಟ್ ಆಗಿದೆ. ಅದೇ ಪ್ರಿಂಟ್ ಎಫಲ್ಲಿ ಈಗ ನೋಡ್ತಾ ಹೋಗೋಣ, ಇದನ್ನ ರನ್ ಮಾಡ್ತಾ ಹೋಗೋಣ. ಈಗ ಪುಟ್ಸ್ನ ಕಮೆಂಟ್ ಮಾಡ್ಕೊಳ್ಳೋಣ. ಈಗ ಕೋಡ್ನ ರನ್ ಮಾಡೋಣ. ನೋಡ್ಬೋದು ಇಲ್ಲಿ ಐ ಆಮ್ ಸ್ಟಡಿಂಗ್ ಇನ್ ICC ಆದಮೇಲೆ ಕಂಟಿನ್ಯೂ ಆಗಿ ICC ಅಂತ ತಗೊಂಡಿದೆ. ಪುಟ್ಸು ಬ್ಯಾಕ್‌ಸ್ಲ್ಯಾಶನ್ನು ಆಟೋಮೆಟಿಕ್ ಆಗಿ ತಗೊಳುತ್ತೆ. ಪ್ರಿಂಟ್ ಎಫು ಏನು ತಗೊಳಲ್ಲ. ಒಂದು ರೈಟಿಂಗ್ ಫಂಕ್ಷನ್ ಇದೆ, ಅದು ಪುಟ್ ಕ್ಯಾರ್ ಅಂತ. ಪುಟ್ ಕ್ಯಾರ್ ಏನು ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಪುಟ್ ಕ್ಯಾರಲ್ಲಿ ನಾವು ಪುಟ್ ಕ್ಯಾರು ಒಂದೊಂದೇ ಕ್ಯಾರೆಕ್ಟರ್ನ ರೀಡ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಾವು ಅದನ್ನ ಎಕ್ಸಾಂಪಲ್ ನೇಮಲ್ಲಿ ಈಗ ಐ ಅಂತ ಇದೆ ಅಂತ ತಿಳ್ಕೊಳ್ಳಿ. ಈಗ ನಾವು ಅದನ್ನ ಪ್ರಿಂಟ್ ಮಾಡ್ತಾ ಹೋಗೋಣ. ಪುಟ್ ಕ್ಯಾರ್ ಮಾಡ್ತಾ ಹೋಗೋಣ. ಪುಟ್ ಕ್ಯಾರ್ ನೇಮ್ ಅಂತ ಪ್ರಿಂಟ್ ಆಯಿತು. ಈಗ ನನಗೆ ಸೀಕ್ವೆನ್ಸ್ ಆಗಬೇಕು ಅಂದರೆ ನಾವು ಅದನ್ನ ಲೂಪ್ ಒಳಗೆ ಹಾಕೊಂತೀವಿ. ಈಗ ನೇಮ್ ಅನ್ನೋದನ್ನು ಡಿಕ್ಲೇರ್ ಮಾಡ್ಕೊಂಡೀವಿ. ನಾವೀಗ ಫಾರ್ ಲೂಪ್ ಹಾಕೊಳ್ಳೋಣ. ಫಾರ್ ಇಂಟ್ ಈಕ್ವಲ್ ಟು a I then equal to z I ಇಂಕ್ರಿಮೆಂಟ್ ಮಾಡ್ತಾ ಹೋಗೋಣ. ಈಗ ಪುಟ್ ಕ್ಯಾರ್ ಇದನ್ನ ನೇಮ್ ಚೇಂಜ್ ಮಾಡ್ಕೊಂಡು ಐ ಅಂತ ತಗೋಣ. ಇದು ಇಂಟಿಜರ್ ಅಲ್ಲ, ಕ್ಯಾರೆಕ್ಟರ್. ನಾವು ಐ ಅಂತ ಡಿಕ್ಲೇರ್ ಮಾಡ್ಕೊಂಡಿರ್ತಾನೆ, ಅದಕ್ಕೆ ಐನ ಪುಟ್ ಕ್ಯಾರಲ್ಲಿ ಹಾಕೊಂಡು ಈಗ ಪ್ರಿಂಟ್ ಮಾಡ್ತಾ ಹೋಗೋಣ. ನೋಡಿ ಇಲ್ಲಿ A to Z ವರೆಗೂ ನಮಗೆ ಪ್ರಿಂಟಾಗಿ ಬಂದಿದೆ. ಅಂದರೆ ಐ ಎಯಿಂದ ಸ್ಟಾರ್ಟ್ ಆಗಿ ಇದು ಟ್ರೂ ಎಲ್ಲಿವರೆಗೂ ಟ್ರೂ ಆಗುತ್ತೆ ಅಂದರೆ ಐ ಲೆಸ್ ದೆನ್ ಆರ್ ಈಕ್ವಲ್ ಟು Z ವರೆಗೂ ಮಾತ್ರ ಟ್ರೂ ಆಗುತ್ತೆ. ನೆಕ್ಸ್ಟ್ ಏನೇ ಬಂದರೂ ಫಾಲ್ಸ್ ಆಗಿ
ಅದು ಲೂಪು ಎಕ್ಸಿಟ್ ಆಗಿ ಇದನ್ನ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಈಗ ನಾವು ರೀಡ್ ಹೇಗೆ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಸ್ಟ್ರಿಂಗ್ಸ್ನ ಹಾಗಾಗಿ ಸ್ಕ್ಯಾನ್ ಎಫ್ನ ಯೂಸ್ ಮಾಡ್ತಿರ್ತಾನೆ. ಈಗ ನೇಮ್ 30 ಅಂತ ಡಿಕ್ಲೇರ್ ಮಾಡ್ಕೊತೀನಿ. ಪ್ರಿಂಟ್ ಎಫ್ ನಾನು ಯೂಸರ್ನ ಕೇಳ್ತೀನಿ, ಎಂಟರ್ ದ ಸ್ಟ್ರಿಂಗ್ ಅಂತ ಕೇಳ್ತೀನಿ. \n scanf %s ನೇಮ್ ನಾನು ಪುಟ್ಸ್ನ ಹಾಕ್ಕೊತೀನಿ. ಪುಟ್ಸ್ ನೇಮ್. ಈಗ ಕೋಡ್ನ ರನ್ ಮಾಡ್ತಾ ಹೋಗೋಣ. ಎಂಟರ್ ದ ಸ್ಟ್ರಿಂಗ್. ಮೀನ್ಸ್ ಸ್ಕ್ಯಾನ್ ಎಫ್ ಅಲ್ಲಿ ಏನಾಗುತ್ತೆ ಅಂದರೆ ಸ್ಟ್ರಿಂಗು ರೀಡ್ ಆಗುತ್ತೆ, ಆದರೆ ಇದು ವೈಟ್ ಸ್ಪೇಸ್ ಬರುತ್ತಲೇ ಅದು ಎನ್ಕೌಂಟರ್ ಆಗುತ್ತೆ. ಮೀನ್ಸ್ ಬ್ಯಾಕ್ ಸ್ಪೇಸ್ ಬರುತ್ತಲೇ ಅದು ಏನೂ ರೀಡ್ ಮಾಡಲ್ಲ. ನೆಕ್ಸ್ಟ್ ಇರೋದು ಇಂದ ಏನು ಹಿಂದೆ ವೈಟ್ ಸ್ಪೇಸಿಂದ ಏನು ಹಿಂದೆ ಇರುತ್ತಲ್ಲ ಅದನ್ನಷ್ಟೇ ರೀಡ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಾವು ಸ್ಕ್ಯಾನ್ ಬದಲಿ ನಾವು ಗೆಟ್ಸ್ ಅಂತ ಹಾಕ್ತೀವಿ. ಗೆಟ್ಸ್ ನೇಮ್. ಇದು ಈಗ ನೋಡ್ತಾ ಕೋಡ್ನ ರನ್ ಮಾಡ್ತಾ ಹೋಗೋಣ. ಎಂಟರ್ ದ ಸ್ಟ್ರಿಂಗ್. ಐ ಆಮ್ ಸ್ಟಡಿಂಗ್ ಇನ್ ICCA. ನೋಡಿ, ಏನು ಫುಲ್ಲಾಗಿ ಸ್ಟ್ರಿಂಗ್ಸ್ನ ಯೂಸರಿಂದ ಇನ್ಪುಟ್ ಮಾಡಿದ್ದು ಅದು ಎಲ್ಲ ಪ್ರಿಂಟಾಗಿ ಬಂತು. ಈಗ ಇನ್ನೊಂದು ಫಂಕ್ಷನ್ ಇದೆ, ಅದು ಗೆಟ್ ಕ್ಯಾರ್ ಅಂತ. ಅದನ್ನ ನೋಡ್ತಾ ಹೋಗೋಣ. ಗೆಟ್ ಕ್ಯಾರು ಒಂದೊಂದೇ ಕ್ಯಾರೆಕ್ಟರ್ನ ರೀಡ್ ಮಾಡ್ತಾ ಹೋಗ್ತೈತೆ. ಅದಕ್ಕೆ ನಾವು ಲೂಪ್ ಹಾಕ್ತೀವಿ. ವೈಲ್ ಒಂದು ಕ್ಯಾರೆಕ್ಟರ್ ಬೇಕಾಗುತ್ತೆ, ಅದಕ್ಕೆ ಕ್ಯಾರೆಕ್ಟರ್ ತೊಗೊತೀನಿ. ಕ್ಯಾರೆಕ್ಟರ್ CH is equal to get char not equal to \n. Name of I is equal to ch I plus plus. ಈಗ ಐ ಒಂದು ತಗೊಂಡಿದ್ದೀವಿ, ಅದು ಒಂದು ಡಿಕ್ಲೇರ್ ಮಾಡ್ಕೊಂಡ್ಬಿಡೋಣ. I is equal to 0. ಗೆಟ್ ಕೇರಲ್ಲಿ ನಮಗೆ ಲಾಸ್ಟಲ್ಲಿ \0 ಅಂದರೆ ನಲ್ ಕ್ಯಾರೆಕ್ಟರ್ನ ತಗೊಳಲ್ಲ. ಅದಕ್ಕೆ ನಾವೇ ಹಾಕಬೇಕಾಗುತ್ತೆ. ಇದನ್ನ ಹಾಕಿಲ್ಲ ಅಂದರೆ ಕೆಲವೊಂದು ಟೈಮ್ ನಮಗೆ ಎರರ್ ಬಂದುಬಿಡುತ್ತೆ, ಇಲ್ಲ ಏನೋ ಗಾರ್ಬೇಜ್ ವ್ಯಾಲ್ಯೂ ಪ್ರಿಂಟ್ ಆಗಿಬಿಡುತ್ತೆ ಲಾಸ್ಟಿಗೆ. ಅದಕ್ಕೆ ನಾವು ಹಾಕೊಂಡ್ಬಿಡೋಣ. ಈಗ ಪ್ರಿಂಟ್ ಮಾಡೋಣ. ಎಂಟರ್ ದ ಸ್ಟ್ರಿಂಗ್. ಈಗ ಪ್ರಿಂಟ್ ಆಗಿ ಬಂದಿದೆ ನೋಡಿ.
ಥ್ಯಾಂಕ್ ಯು.